ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಆಗಸ್ಟ್ 26th ಈವ್ನಿಂಗ್ ವ್ಲಾಗ್. ಇದು ನೈಟ್ 7:30 ಅಷ್ಟರಲ್ಲಿ ನಾವು ಮನೆ ಬಿಡ್ತಿದ್ದೀವಿ ಡಿನ್ನರ್ಗೆ ಹೋಗೋಣ ಅಂದ್ಬಿಟ್ಟು. ಎಲ್ಲಿ ಹೋದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ರಿ ಬನ್ನಿ ನೋಡೋಣ. ನಾವು ಲೊಕೇಶನ್ ರೀಚ್ ಆಗೋಷ್ಟರಲ್ಲಿ 45 ಮಿನಿಟ್ಸ್ ಆಯಿತು. ನೋಡಿ ರೀಚ್ ಆದ್ವಿ. ನೀವೇ ನೋಡ್ಬೋದು ಎಲ್ಲಿ ಹೋಗ್ತಿದ್ದೀವಿ ಅಂತ. ಇಟ್ಸ್ ಓಯಾ. ಕನ್ನಡದಲ್ಲಿ ಓಯಾ ಅಂತ ಬರೆದಿದ್ದಾರೆ, ಇಂಗ್ಲೀಷಲ್ಲಿ ಇಯಾ ಅಂತ ಕೂಡ ಪ್ರೊನೌನ್ಸ್ ಮಾಡ್ತಾರೆ. ಓಯಾ ಈಸ್ ದ ಏಷ್ಯಾಸ್ ನಂಬರ್ 1 ಲಾರ್ಜೆಸ್ಟ್ ಪಬ್. ಇದಿರೋದು ಹೆಣ್ಣೂರು ಮೈನ್ ರೋಡ್ ಹತ್ರ. ಇಲ್ಲಿ ಕಾರ್ನ ವ್ಯಾಲೆಟ್ ಪಾರ್ಕಿಂಗ್ಗೆ ಕೊಟ್ಟು ನಾವು ಒಳಗಡೆ ಹೋಗ್ತಿದ್ದೀವಿ. ಯೂಶ್ವಲಿ ಈ ಥರ ಬರ್ತ್ಡೇಸ್, ಆ್ಯನಿವರ್ಸರಿ, ಈ ಥರ ಸ್ಪೆಷಲ್ ಅಕೇಶನ್ಸ್ ಏನಾದರೂ ಇದ್ದರೆ ನಾವು ಹೊರಗಡೆ ಟ್ರಿಪ್ ಹೋಗ್ತಿರ್ತೀವಿ. ಲೈಕ್ ಗೋವಾ, ಮಡಿಕೇರಿ ಈ ಥರ ಹೋಗ್ತಿರ್ತೀವಿ. ಈ ಸರ್ತಿ ಎಲ್ಲೂ ದೂರ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೆಂಗಳೂರಲ್ಲೇ ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಈ ಪ್ಲೇಸ್ನ ಚೂಸ್ ಮಾಡಿದ್ರಿ. ಇವತ್ತೇನು ಸ್ಪೆಷಲ್ ಅಂತಂದರೆ ನನ್ನ ಮಗಳದು ಬರ್ತಡೇ, ಅಂದರೆ 26th ಆಗಸ್ಟ್ ವ್ಲಾಗ್ ಇದಲ್ವಾ, ಅವತ್ತು ನನ್ನ ಮಗಳದು ಬರ್ತಡೇ ಇತ್ತು. ಮಾರ್ನಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗೀತು. ಈವ್ನಿಂಗ್ ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಈ ಪ್ಲೇಸಿಗೆ ಬಂದಿದ್ದೀವಿ. ನಮಗೆ ಸೀಟಿಂಗ್ ಕೊಟ್ಟಿದ್ದು ಗ್ರೌಂಡ್ ಫ್ಲೋರಲ್ಲೇ. ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಅಂತೂ ಸೂಪರಾಗಿತ್ತು. ಚಿಕ್ಕ ಮಕ್ಕಳಿಗೆ ಬರ್ತಡೇ ಅಂದರೆ ಏನೋ ಖುಷಿ. ನನ್ನ ಮಗಳಿಗೂ ಹಾಗೇನೆ, ಎಲ್ಲ ಮಕ್ಳಿಗೂ ಹಾಗೆ ಅನಿಸುತ್ತೆ. ಬರ್ತಡೇ ಅಂತಂದರೆ ಏನೋ ಒಂಥರ ಖುಷಿ ಅವ್ರಿಗೆ. ಆ ಕ್ಯಾಂಡಲ್ ಬ್ಲೋ ಮಾಡೋದಕ್ಕೆ, ಕೇಕ್ ಕಟ್ ಮಾಡೋದಕ್ಕೆ, ಸುಮ್ಮನೆ ಮನೇಲಿ ಒಂದು ಕೇಕ್ ತಂದ್ರೂ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಇಲ್ಲಿ ನೋಡಿ ಟೇಬಲ್ ಮೇಲೆ ಕ್ಯಾಂಡಲ್ ಇಟ್ಟಿದ್ದಾರೆ, ಅದನ್ನು ಕೂಡ ಬ್ಲೋ ಮಾಡಿ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಹ್ಯಾಪಿ ಅಂದ್ಬಿಟ್ಟು ಖುಷಿ ಪಡ್ತಿದ್ದಾಳೆ ಅವಳು. ಇಲ್ಲಿ ಸ್ಕ್ಯಾನರ್ ಇರುತ್ತೆ. ಸ್ಕ್ಯಾನ್ ಮಾಡಿದ್ರೆ ನಮಗೆ ಮೊಬೈಲಲ್ಲಿ ಡಿಸ್ಪ್ಲೇ ಆಗುತ್ತೆ ಮೆನ್ಯೂ ಕಾರ್ಡು. ಅದ್ರ ಜೊತೆಗೆ ಪ್ರೈಸಸ್ ಕೂಡ ಅಲ್ಲೇ ಡಿಸ್ಪ್ಲೇ ಆಗಿರುತ್ತೆ. ಏನು ಬೇಕೋ ನಾವು ಅದರಲ್ಲೇ ಆರ್ಡ್ರ್ ಮಾಡ್ಕೋಬೋದು. ಆ್ಯಕ್ಚುಲಿ ಸರ್ವಿಸ್ ತುಂಬ ಚೆನ್ನಾಗಿತ್ತು. ಫುಡ್ ತುಂಬ ಬೇಗನೆ ತಂದುಕೊಡ್ತಿದ್ರು. ವೆಯ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇದ್ದಿಲ್ಲ. ನಾವು ಆರ್ಡರ್ ಮಾಡಿ ಒಂದು 5 ಮಿನಿಟ್ಸ್ಗೆ ತಂದುಕೊಡ್ತಿದ್ರು. ಫಸ್ಟ್ ಇಲ್ಲಿ ಗೊಂಬೆಗೆ ಸಮ್ ಫಿಶ್ ಫಿಂಗರ್ಸ್ ಆ್ಯಂಡ್ ಸ್ಯಾಲೆಡ್ ಆರ್ಡರ್ ಮಾಡಿದ್ವಿ. ಆಮೇಲೆ ನಾವು ಚಿಕನ್ ಸ್ಟಾರ್ಟರ್ಸು, ಸೂಶಿ, ಪಾಸ್ತಾ ಈ ಥರ ಆರ್ಡರ್ ಮಾಡ್ಕೊಂಡ್ರಿ. ಸೂಶಿ ಇಂದ್ರಾನಗರಲ್ಲಿ ಇದಕ್ಕೂ ಮುಂಚೆ ಒಂದ್ಸತಿ ಟ್ರೈ ಮಾಡಿದ್ರಿ. ಪ್ರಾನ್, ನಾನ್ ವೆಜ್ ಈ ಥರ ಟ್ರೈ ಮಾಡಿದ್ರಿ. ಅಷ್ಟು ಚೆನ್ನಾಗಿ ಅನಿಸಿರಲಿಲ್ಲ. ಇಲ್ಲಿ ಆವಕಾಡೋ ಸೂಶಿ ಟ್ರೈ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸ್ಟಾಟಸ್ ಎಲ್ಲ ತಿಂದಿದ್ದಾಯಿತು. ಸ್ಟಾಟಸ್ದು ಟೇಸ್ಟು ತುಂಬ ಚೆನ್ನಾಗಿತ್ತು. ಚಿಕನ್ ಸ್ಟಾಟಸ್ ಆಗಿರ್ಬೋದು, ಫಿಶ್ ಫಿಂಗರ್ಸ್ ಆಗಿರ್ಬೋದು, ಗ್ರೀಕ್ ಸಲಾಡ್, ಸೂಶಿ, ಪಾಸ್ತಾ, ಎವ್ರಿಥಿಂಗ್ ವಾಸ್ ಸೋ ಗುಡ್. ಈವ್ನಿಂಗ್ ಟೈಮ್ ಬಂದರೆ ಸನ್ಸೆಟ್ ಎಲ್ಲ ಎಂಜಾಯ್ ಮಾಡ್ಬೋದು. ಫೋಟೋಸ್ ತೊಗೊಳೋದಕ್ಕೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನಾವು ಬಂದಿರೋದು ನೈಟ್ ಆಗಿರೋದ್ರಿಂದ ನೈಟ್ ಯಾವ ಥರ ಇರುತ್ತೆ, ಯಾವ ಥರ ಕಾಣಿಸುತ್ತೆ ನಿಮಗೆ ವ್ಯೂ ಎಲ್ಲ ಅನ್ನೋದನ್ನ ತೋರಿಸ್ತಿದ್ದೀನಿ, ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿದೆ ಅಂತ. 87,000 ಸ್ಕ್ವೇರ್ ಫೀಟಲ್ಲಿ ಇದೆ ಇದು. ಒಂದು ಸರ್ತಿಗೆ 1800 ಪೀಪಲ್ ಕೂತ್ಕೊಳ್ಳುವಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ.
ನಾವಿಲ್ಲಿ ನೀವು ನೋಡ್ಕೊಂಡು ಬರೋಸಲಿ ಫುಡ್ ಆರ್ಡರ್ ಮಾಡಿದ್ದೀವಿ. ಸಮ್ ಡಂಪ್ಲಿಂಗ್ಸ್ ಆ್ಯಂಡ್ ಚಿಕನ್ ಬಿರಿಯಾನಿ ಆ್ಯಂಡ್ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಡಂಪ್ಲಿಂಗ್ಸ್ ಚೆನ್ನಾಗಿತ್ತು, ಚಿಕನ್ ಬಿರಿಯಾನಿ ಆ್ಯಂಡ್ ಮಟನ್ ಬಿರಿಯಾನಿ ಕೂಡ ಚೆನ್ನಾಗಿತ್ತು. ಇಂಡಿಯನ್ ಫ್ಲೇವರ್ಸ್ ಥರ ಇದ್ದಿಲ್ಲ, ಸಮ್ ಕೈಂಡ್ ಆಫ್ ಡಿಫ್ರೆಂಟ್ ಫ್ಲೇವರ್ಸ್, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನಾನು ಗೊಂಬೆ ಆಲ್ರೆಡಿ ಪಾಸ್ತಾ ತಿಂದಿದ್ದರಿಂದ ಬಿರಿಯಾನಿ ಸ್ವಲ್ಪನೇ ಟೇಸ್ಟ್ ಮಾಡಿದ್ವಿ. ಇನ್ನು ಊಟ ಎಲ್ಲ ಆದಮೇಲೆ ವಾಕಿಂಗ್ ಮಾಡಬೇಕಲ್ವಾ, ಅದಕ್ಕೆ ನನ್ನ ಮಗಳು ಇಲ್ಲಿ ಎಲ್ಲರೂ ವಾಕಿಂಗ್ ಮಾಡಿಸ್ತಿದ್ದಾಳೆ. ಅಂದರೆ ಆಲ್ರೆಡಿ ಅವಳು ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ಲು. ಊಟ ಎಲ್ಲ ಆಗಿತ್ತು ಅವಳದು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾಳೆ. ನಾನು ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬಂದೆ, ಬಬ್ಬು ಜೊತೆನೂ ಒಂದು ರೌಂಡ್ ಹೋಗ್ಬಿಟ್ಟು ಬಂದಳು. ಆದ್ರೂ ಕುತ್ಕೊತಾನೇ ಇಲ್ಲ ಅವಳು. ಅದಕ್ಕೆ ಇಲ್ಲಿ ನೀರಲ್ಲಿ ಫಿಶ್ ಇದೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ತೋರಿಸ್ತಿದ್ದಾರೆ. ಅದನ್ನ ತೋರಿಸಿದಾದ್ಮೇಲೆ ಫಿಶ್ ಅಂದ್ಕೊಂಡು ಬರ್ತಾನೆ ಇಲ್ಲ ಅವಳು. ಬರ್ತ್ಡೇ ಅಂದಮೇಲೆ ಕೇಕ್ ಇರಬೇಕಲ್ವಾ, ಸೊ ಲಾಸ್ಟಲ್ಲಿ ಒಂದು ಸ್ಮಾಲ್ ಕೇಕ್ನ ಆರ್ಡರ್ ಮಾಡಿ ಸೆಲೆಬ್ರೇಷನ್ನ ಮುಗಿಸ್ತಾ ಇದ್ವಿ. ಇನ್ನು ನಾವು ಬರ್ತ್ಡೇ ಶಾಪಿಂಗ್ ಎಲ್ಲಿ ಹೋಗಿದ್ವಿ, ಮಾರ್ನಿಂಗ್ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ, ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ಪ್ರತಿಯೊಂದು ವಿಡಿಯೋ ಹಾಕಿದಾಗೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರೆಲ್ಲ ಈ ಜಾಗಕ್ಕೆ ವಿಸಿಟ್ ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.